ನಮಸ್ತೆ ವೀಕ್ಷಕರೇ, ನಾನಿವಾಗ ಬದನೆಕಾಯಿ ಎಣ್ಣೆಗಾಯಿ ಮಾಡ್ತೀನಿ. ಬದನೆಕಾಯಿ ಎಣ್ಣೆಗಾಯಿ ಮಾಡಬೇಕು ಅಂತಂದು ಒಂದು ಉಳ್ಳಾಗಡ್ಡಿ ದೊಡ್ಡದಿದ್ದು ಉಳ್ಳಾಗಡ್ಡಿ, ಒಂದು ಉಳ್ಳಾಗಡ್ಡಿ, 2 ಟೊಮೆಟೊ ಹಣ್ಣು, ಕೊತ್ತಂಬರಿ, ಎಲ್ಲ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವು ಮಾಡಿಟ್ಕೊಂಡೀನಿ. ಹೆಚ್ಚಿಟ್ಕೊಂಡೀನಿ. 4 ಬದನೆಕಾಯಿ ಅಷ್ಟ ಮಾಡ್ತೀನಿ. 4 ಬದನೆಕಾಯಿ ಇಲ್ಲಿ ಹೆಚ್ಚಿ ನೀರಾಗ ಹಾಕಿಟ್ಕೊಂಡೀನಿ. ಇವಾಗ ನಾನು ಒಂದು 4 ಕಾಳು ಜೀರಿಗೆ ಕಾಳು ಹಾಕ್ತೀನಿ. ಒಂದು ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ ಕಾಳು ಹಾಕ್ತೀನಿ. ಒಂದು ಉಳ್ಳಾಗಡ್ಡಿ ಹಾಕ್ತೀನಿ. ಕರಿಬೇವು ಹಾಕಿದೆ. ಒಂದು ಉಳ್ಳಾಗಡ್ಡಿಯನ್ನು ಹಾಕ್ತೀನಿ. ಇಲ್ಲೇ ಸ್ವಲ್ಪ ಹುಣಸೆಹಣ್ಣು ನೆನೆ ಇಟ್ಕೊಂಡೇನಿ. ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗಬೇಕು. ನಾನು 1 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿದೆ. ಯಾಕಂದರೆ ಉಪ್ಪು ಮೊದಲು ಹಾಕೋದ್ರಿಂದ ಇದು ಬೆಂದು ಬರ್ತೈತಿ. ಇವಾಗ ನಾನು ಟೊಮೆಟೊ ಹಣ್ಣನ್ನು ಹಾಕಿದೆ. ಇದು ಚೆಂದಾಗಿ ಬೇಯಬೇಕು. ಇವಾಗ ಒಂದು ಬೆಳ್ಳುಳ್ಳಿ ಬೇಳೆ, ಸ್ವಲ್ಪ ಅಲ್ಲನ ಸ್ವಲ್ಪ ಬದಡಾಗಿ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಇವಾಗ ನಾನು ಹಾಕ್ತೇನೆ. ಇಲ್ಲಿ ನಾನು 4ಕ್ಕೂ ಇಲ್ಲೇ ಮಸಾಲೆ ತುಂಬಿಟ್ಕೊಂಡೇನಿ. ಮಸಾಲೆ ಖಾರ ಪುಡಿ, ಇದು ಮಸಾಲೆ ಖಾರ ಪುಡಿ, ಉಪ್ಪು ಹಾಕಿ ಎಲ್ಲ ಹಾಕಿ ಮಾಡಿರ್ತೀವಿ, ಅದನ್ನು ನಾನು ಇಲ್ಲೇ ತುಂಬಿಟ್ಕೊಂಡೇನಿ. ಇವಾಗ ಏನು ಮಾಡ್ತೀನಿ, ಇದು ಸರಿಯಾಗಿ ಬೇಯಬೇಕು. ಸ್ವಲ್ಪ ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿನ ಪುಡಿ, ಅರ್ಧ ಟೀ ಸ್ಪೂನ್ನಷ್ಟು ಮಸಾಲೆ ಪುಡಿ ಹಾಕ್ತೀನಿ. ಇವಾಗ ಮಸಾಲೆ ತುಂಬಿಟ್ಕೊಂಡೇನಿ. ಇಲ್ಲೇ ಈ ಮಸಾಲೆ ತುಂಬಿಟ್ಕೊಂಡೇನಿ. ಇವನ್ನ ಈ ಥರ ಇಡ್ತೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಮಸಾಲೆ ಖಾರ ಪುಡಿ, ಇದು ನಾನು ಮಸಾಲೆ ಖಾರ ಪುಡಿ ಮಾಡಿಟ್ಕೊಂಡಿದ್ದೆ, ಇದನ್ನು ನಾನು ಇಲ್ಲಿ ಹಾಕ್ತೇನೆ. ಇದು ಬೆಂದ್ಕೊಂಡು ಎಲ್ಲ ಒಳಗೆ ಹೋಗ್ತೈತಿ. ಇದು ಈ ಥರ ಇವಾಗ ಇಲ್ಲಿ ಹುಣಸೆಹಣ್ಣು ನೆನೆ ಇಟ್ಕೊಂಡಿದ್ದೆ. ಆ ಹುಣಸೆಹಣ್ಣು ಏನು ಮಾಡ್ತೀನಿ, ಇವಾಗ ನಾನು
ಸ್ವಲ್ಪ ಹುಣಸೆಹಣ್ಣನ್ನು ಬಿಡ್ತೇನೆ. ಹುಣಸೆಹಣ್ಣನ್ನು ಬಿಟ್ಟು ಇವಾಗ ಹೆಚ್ಚಿಟ್ಟಂಥ ಕೊತ್ತಂಬರಿಯನ್ನು ಇದ್ರ ಮ್ಯಾಗ ಹಾಕ್ತೀವಿ. ಎಳ್ಳು ಪುಡಿನೂ ಹಾಕ್ತಾರು, ಗುರೆಳ್ಳು ಪುಡಿನೂ ಹಾಕ್ತಾರು, ಒಣ ಕೊಬ್ಬರಿನೂ ಹಾಕ್ತಾರೆ ಇದಕ್ಕೆ, ಮತ್ತು ಶೇಂಗಾ ಪುಡಿನೂ ಹುರಿದು ಹಾಕ್ತಾರು. ನಾನು ಅದನ್ನೇನೂ ಹಾಕಿಲ್ಲ, ಬರೀ ಮಸಾಲೆ ಖಾರ ಉಳ್ಳಾಗಡ್ಡಿ ಅದಿಷ್ಟ ಹಾಕಿ ಮಾಡೀನಿ. ನೋಡಿ ವೀಕ್ಷಕರೇ, ಇದು ಸ್ವಲ್ಪ ಹೊತ್ತಿದ್ದು ಬೇಯ್ತು ಅಂದ್ರೆ ಎಣ್ಗಾಯಿ ರುಚಿ ಆಕೈತಿ. ಇದನ್ನು ಅಗ್ರಿ ಹಣ್ಣನ್ನು ಹೆಂಗೆ ಬೇಯಿಸಬಾರ್ದು, ಅಗ್ರಿ ಗಂಡು ಇರಬಾರ್ದು, ಮೀಡಿಯಮ್ ಸೈಜ್ನ್ಯಾಗ ಇದು ಬೇಯಬೇಕು. ನೋಡಿ ವೀಕ್ಷಕರೇ, ಎಣ್ಗಾಯಿ ಪಲ್ಯ ಇದು ಹಂಗೆ ರೆಡಿ ಆಯಿತು. ಇದನ್ನ ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿ ನಾನು ಒಂದು 5 ನಿಮಿಷ ಅದರೊಳಗಷ್ಟು ಬೇಯಿಸ್ಬಿಟ್ಟೆ ಅಂದ್ರೆ ಇದೇನಾಗ್ತೈತಿ, ರೆಡಿ ಆಗ್ತೈತಿ. ನೋಡಿ ವೀಕ್ಷಕರೇ, ಬದ್ನಿಕಾಯಿ ಎಣ್ಗಾಯಿ ಇವಾಗ ಏನಾಯಿತು, ರೆಡಿ ಆಯಿತು. ರೊಟ್ಟಿಗೆ, ಚಪಾತಿಗೆ, ಅನ್ನದ ಬಾಜುನೂ ಇದು ರುಚಿಯಾಗತ್ತೆ. ನೋಡಿ ವೀಕ್ಷಕರೇ, ಬದ್ನಿಕಾಯಿ ಎಣ್ಗಾಯಿ ರೆಡಿ ಆಯಿತು. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.